ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವಿಡಿಯೋ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಕೊನೆ ತನಕ ವಿಡಿಯೋ ನೋಡಿ, ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ, ಒಂದು ಲೈಕ್ ಅಂತೂ ಕಂಪಲ್ಸರಿ ಕೊಡಿ ಕಂಡ್ರಿ. ಇವತ್ತು ಏನು ವ್ಲಾಗ್ ಅಂತ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ಬೋದು ಅಲ್ವಾ ಕಂಡ್ರಿ. ಇವತ್ತು ಹೀರೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಕಣ್ರಿ. ನಮ್ಮ ಹಳ್ಳಿ ಸ್ಟೈಲಂತೂ ಸೂಪರ್ ಆಗಿರುತ್ತೆ. ಈ ಸಾಂಬಾರಿಗೆ ಮುದ್ದೆ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಅಂತೂ ಸೂಪರ್ ಕಣ್ರಿ. ನಾನು ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಕಣ್ರಿ. ಒಂದು ಕಾಲು ಕೆ ಜಿ ಇತ್ತು ಒಂದು ಹೀರೆಕಾಯಿ. ಅದು ಇನ್ನು ತೊಗರಿಬೇಳೆ ನಮಗೆ ಎಷ್ಟು ಬೇಕೋ, ಪಪ್ಪು ನಮಗೆ ಸಾಂಬಾರು ಎಷ್ಟು ತಿಕ್ಕಾಗಬೇಕೋ ಅಷ್ಟು ನೋಡ್ಕೊಂಡು ಬೇಳೆ ತೊಗೊಳ್ರಿ. ನನಗೆ ಎಷ್ಟು ಬೇಕೋ ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಹೀರೆಕಾಯಿ ಅಷ್ಟೇ ನೀಟಾಗಿ ತೊಳ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇನ್ನೇನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ ಒಂದು 4, ಜೀರಿಗೆ ಎಲ್ಲ ಲಾಸ್ಟಲ್ಲಿ ಸೇರಿಸ್ಕೊಬಿಡ್ತೀನಿ ಕಣ್ರಿ. ಇಷ್ಟು ಐಟಮ್ಸ್, ಒಂದು 4 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಒಂದು 3 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 4 ಒಣಮೆಣ್ಸಿನ್ಕಾಯಿ. ನೀವು ಹಸಿಮೆಣ್ಸಿನ್ಕಾಯಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಕಣ್ರಿ. ನಾನು ಇತ್ತೀಚೆಗೆಲ್ಲ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಗ್ಯಾಸ್ಟ್ರಿಕ್ಕು ಮತ್ತು ಅಲ್ಸರ್ ಎಲ್ಲ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಜಾಸ್ತಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು 4 ಲೋಟ ನೀರು ಹಾಕ್ಬಿಟ್ಟು ಸ್ಟವ್ ಹಚ್ಚಿ ಇಕ್ಬಿಟ್ಟು 1-2 ವಿಸಿಲ್ ಬಂದರೆ ನಮ್ಗೆ ಸಾಕು ಕಣ್ರಿ. ಕ್ಲೋಸ್ ಮಾಡಿದ್ದೀನಿ ಕುಕ್ಕರು. ತಣ್ಣಗಾದ್ಮೇಲೆ ತೆಗೆದ್ರೆ ನೋಡಿರಿ ಈ ಥರ ಆಗಿದೆ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಕಣ್ರಿ. ಇನ್ನು ಸ್ವಲ್ಪನೇ ಅಲ್ಲ, ನಾನು 4 ಲೋಟ ನೀರು ಹಾಕ್ಕೊಂಡಿದ್ದು, ಮುಳುಗೋ ತನಕ ಮಾತ್ರ ನೀರು ಹಾಕ್ಕೊಂಡಿದ್ದಲ್ವ, ಅದು ಒಂದು ಪಾತ್ರೆಗೆ ಬಗ್ಸ್ಕೊಬಿಡ್ತೀನಿ ಕಣ್ರಿ. ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಒಂದು ಪಾತ್ರೆಗೆ ಬಗ್ಸ್ಕೊಬಿಡ್ತಾಯಿದ್ದೀನಿ. ಇನ್ನು ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರು, ನಿಮ್ಮ ಮನೇಲಿ ಪಪ್ಪುಗುತ್ತಿ ಇದೆ ಅದನ್ನಲ್ಲೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಿಡ್ಬೇಕು ಕಣ್ರಿ ಇದನ್ನು. ಇನ್ನು ನಾನು ಪಪ್ಪುಗುತ್ತಿ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಅಷ್ಟೊಂದು ಟೇಸ್ಟ್ ಬರಲ್ಲ. ಒಬ್ಬೊಬ್ರು ಬೇಕಾದವ್ರು ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೋಬೋದು. ನೋಡಿ ಈ ಮಟ್ಟಿಗೆ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಕಣ್ರಿ ಚೆನ್ನಾಗಿ. ಇನ್ನು ಪಪ್ಪುಗುತ್ತಿ ಎಲ್ಲ ಅದೇ ನಾನು ಬಗ್ಸ್ಕೊಂಡಿರೋ ನೀರಲ್ಲೇ ನೀಟಾಗಿ ತೊಳ್ಕೊಬಿಡ್ತಾಯಿದ್ದೀನಿ ಬೇಳೆದೆಲ್ಲ. ತೊಳ್ಕೊಬಿಟ್ಟು ಇನ್ನು ನೀರೆಲ್ಲ ಇದಕ್ಕೆ ಬಗ್ಸ್ಕೊಬಿಡ್ತಾಯಿದ್ದೀನಿ. ಸ್ವಲ್ಪನೇ ಅಲ್ಲ, ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಕಣ್ರಿ. ಇಷ್ಟೇ ಅಲ್ಲ, ಜಾಸ್ತಿ ಗಟ್ಟಿ ಆಗೋಯ್ತು ಬೇಳೆ. ಇನ್ನು ನಾನು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ನೀರಂತೂ ಸೇರಿಸ್ಕೊತೀನಿ ಇದಕ್ಕೆ. ಇನ್ನು ಇದಕ್ಕೆ ನಾವು ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಬಿಡೋಣ ಕಣ್ರಿ. ಸ್ಟವ್ ಹಚ್ಚಿ ಪಾತ್ರೆ ಇಕ್ಕಿ ನಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೋಬಿಡೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿಯೋ ತನಕ ಬಿಟ್ಬಿಡೋಣ ಕಣ್ರಿ. ಸಾಸಿವೆ ಸಿಡಿದ ತಕ್ಷಣ ಒಂದೇ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಬಿಡೋಣ ಕಣ್ರಿ ಈರುಳ್ಳಿನ. ಒಣಗಿದ ಕರ್ಬೇವಿನ ಸೊಪ್ಪೆ ಇರೋದು ಕಣ್ರಿ. ನಾನು ಯಾವುದಿದ್ರೆ ಅದೇ ಮಾಡ್ತೀನಿ. ಒಣಗಿರೋದಿದ್ರೆ ಇನ್ನು ವೀಡಿಯೋಗೋಸ್ಕರ ಹಸಿ ಕರ್ಬೇವಿನ ಸೊಪ್ಪು ಇರಲಿಲ್ಲ. ವೀಡಿಯೋಗೋಸ್ಕರನೇ ಯಾವುದಿದ್ರೆ ಮನೇಲಿ ಏನಿದ್ರೆ ಅದು ಮಾಡ್ತೀನಿ ಕಣ್ರಿ. ಇನ್ನು ನಾವು ವೀಡಿಯೋಗೋಸ್ಕರನೇ ಸಪ್ರೇಟಾಗಿ ಏನು ತರೋದು ಮಾಡೋದು ಆ ಥರ ಏನೂ ಇರಲ್ಲ ಕಣ್ರಿ. ಇನ್ನು ಒಣಗಿರೋ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನಾನು ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದಲ್ಲ ಬೇಳೆದು, ಹೀರೆಕಾಯಿ ಎಲ್ಲ ಅದೆಲ್ಲ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡಿಯೋ ತನಕ. ಇನ್ನು ಇದಕ್ಕೆ ನಾನು ಏನೇನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಮತ್ತು ನಮ್ಮ ಮನೇಲಿ ಮಾಡಿರ್ತೀವಲ್ಲ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕಣ್ರಿ. ಇನ್ನಿಷ್ಟೇ ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋದು. ಇನ್ನೇನು ನಾವೇನು ಆ್ಯಡ್ ಮಾಡ್ಕೊಳೋ ಅಷ್ಟಿಲ್ಲ ಸಪ್ರೇಟಾಗಿ. ಇನ್ನು ಸ್ವಲ್ಪ ನೀರು, ಸ್ವಲ್ಪ ಕುಕ್ಕರ್ ತೊಳೆದಿರೋ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಕಣ್ರಿ. ಉಪ್ಪು, ಅರಿಶಿನ, ಸಾಂಬಾರು ಪುಡಿ, ಜೀರಿಗೆ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ. ಬೇಕಾದವ್ರು ನಾನು ಹುಳಿರೋ ಟೊಮೊಟೊನೇ 3 ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಹುಣಸೆಹಣ್ಣು ಸೇರಿಸಿಲ್ಲ. ಬೇಕಾದರೆ ಹುಣಸೆಹಣ್ಣು ಸೇರಿಸ್ಕೋಬೋದು. ಕೊಬ್ಬರಿ ಏನಾದರೂ ತುರಿದಿರೋ ಕೊಬ್ಬರಿ ಇದ್ದರೆ ತುರಿದಿರೋ ಕೊಬ್ಬರಿನೂ ಸೇರಿಸ್ಕೋಬೋದು ಕಣ್ರಿ. ಸಾಂಬಾರಿನ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕುಕ್ಕರ್ ತೊಳೆದಿರೋ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ. ನೋಡಿರಿ ಗಟ್ಟಿಯಾಗಿದೆ ಸಾರು. ಇನ್ನೂ ತೆಳ್ಳಕ್ಕಾದರೂ ಚೆನ್ನಾಗಿರಲ್ಲ. ಈ ಮಟ್ಟಿಗೆ ಇದ್ದರೆ ನಮ್ಗೆ ಸಾಕು ಕಣ್ರಿ. ಸಾಂಬಾರು ಚೆನ್ನಾಗಿರುತ್ತೆ, ಹೀರೆಕಾಯಿ ಬೇಳೆ ಸಾಂಬಾರು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋ ತನಕ ಬಿಟ್ಬಿಡ್ತೀನಿ ಕಣ್ರಿ. ಇನ್ನು ಚೆನ್ನಾಗಿ ಕುದಿಬೇಕಷ್ಟೇ. ಉಪ್ಪು ಏನಾದರೂ ಸಾಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೋದು ನೀವು. ಮುದ್ದೆಗೆ ಅನ್ನಕ್ಕೆಲ್ಲ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಕಣ್ರಿ. ಸಿಂಪಲ್ಲಾಗಿ ಫಾಸ್ಟಾಗಿ ಹೋಗ್ಬಿಡ್ಬೇಕಂದ್ರೆ ಈ ಥರ ಸಾಂಬಾರುಗಳು ಮಾಡ್ಕೋಬೋದು ನಾವು ಆರಾಮಾಗಿ. ನೋಡಿ ಗಟ್ಟಿಯಾಗೇ ಇದೆ. ನಾನು ಇದಕ್ಕೆ ಬೆಳಗ್ಗೆ ಅನ್ನ ಮತ್ತು ಮುದ್ದೆ ಮಾಡ್ಕೊಂಡಿದ್ದೆ ಕಣ್ರಿ. ಸಾಂಬಾರಂತೂ ಸೂಪರಾಗಿತ್ತು ಮುದ್ದೆಗೆ. ಗಟ್ಟಿಯಾಗಿತ್ತು, ಜಾಸ್ತಿ ತೆಳ್ಳಕ್ಕಂತೂ ನಾನು ಮಾಡ್ಕೊಂಡಿಲ್ಲ, ಗಟ್ಟಿಯಾಗೇ ಮಾಡ್ಕೊಂಡಿದ್ದೀನಿ.
ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿದ್ದೆ. ನಮ್ಮ ಯಜಮಾನ್ರಿಗೆ ಬಡಿಸ್ಕೊಡ್ತಾ ಇದ್ದೀನಿ, ತಿನ್ನಿರಿ ಟೇಸ್ಟಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿದ್ರು ಅವರಂತೂ. ನೀವು ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ಒಂದು ಕಾಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.